ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್. ಇವತ್ತು ನಾವು ಕಟ್ಟಿನ ಸಾರು ಮಾಡೋದನ್ನ ನೋಡೋಣ. ಇದು ಸ್ಪೆಷಲಿ ಹೋಳಿಗೆ ಮಾಡಿದಾಗ ಮಾಡ್ತಾರೆ. ಮೊದಲಿಗೆ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಅದನ್ನು 2 ಸಲ ವಾಶ್ ಮಾಡಿಕೊಳ್ಳಿ. ಕುಕ್ಕರ್ಗೆ ವಾಶ್ ಮಾಡಿರೋ ಕಡಲೆಬೇಳೆಯನ್ನು ಹಾಕಿ ಅದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ 3 ರಿಂದ 4 ವಿಸಿಲ್ ಆಗುವವರೆಗೂ ಬೇಯಿಸಿಕೊಳ್ಳಿ. ಬೇಳೆಯಿಂದ ನೀರನ್ನು ಜಾಲಿಸಿಕೊಳ್ಳಿ. ಈ ನೀರನ್ನು ಕಟ್ ಅನ್ನುತ್ತಾರೆ. ಈ ಕಟ್ಟಿನಿಂದ ನಾವು ಸಾರನ್ನು ಮಾಡಬಹುದು. ಇದು ಜಾಸ್ತಿ ಹೋಳಿಗೆ ಜೊತೆ ತಿನ್ನುತ್ತಾರೆ. ಬೇಳೆಯಿಂದ ನೀವು ಹೋಳಿಗೆ ಮಾಡಬಹುದು. ಈ ನೀರಿಂದ ನೀವು ಕಟ್ ಸಾರು ಮಾಡಬಹುದು. 4 ರಿಂದ 5 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ 3 ರಿಂದ 4 ಕುಟ್ಟಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅಲ್ಲ, ಅದರ ಜೊತೆ 2 ಲವಂಗ ಮತ್ತು 1 ಇಲೈಚಿಯನ್ನು ಹಾಕಿ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 1 ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿ 1 ಚಮಚ ನಾವು ಮನೆಯಲ್ಲಿ ಮಾಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕ್ಬೋದು. ಅರ್ಧ ಚಮಚ ಅರಿಶಿಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲವನ್ನು 2 ನಿಮಿಷವರೆಗೂ ಕುದಿಸಿಕೊಳ್ಳಿ. ಕುದ್ದಿದ ಮೇಲೆ ಕಟ್ಟನ್ನು ಹಾಕಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು 2 ರಿಂದ 3 ನಿಮಿಷ ಕುದಿಸಿಕೊಳ್ಳಿ. ಈ ಥರ ಕಟ್ಸಾರು ಉಣ್ಣಲು ತುಂಬ ಚೆನ್ನಾಗಿರುತ್ತದೆ. ರುಚಿಯಾಗಿ ಹುಳಿಯಾಗಿ ಅನ್ನದ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಕಟ್ಸಾರು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.